ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ನಾನು ಗದಗ್ನಾಗ ನಡೀತಿರೋ ಗದಗ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ. ಸೊ ಬರ್ರಿ ಅಲ್ಲಿ ಹೋಗಿ ನಿಮಗೂ ಕೂಡ ತೋರಿಸ್ತೀನಿ ಹೆಂಗಿದೆ ಹೆಂಗಿಲ್ಲ ನಮ್ಮ ಗದಗ ಉತ್ಸವ ಅಂತ. ಸೊ ಸ್ಟೇ ಟ್ಯೂನ್. ಸೊ ನೋಡ್ರಿ, ಈಗ ನಾವು ಇಲ್ಲೇ ಗದಗ ಉತ್ಸವ ಆಚೆ ನಿಂತಿದ್ದೀವಿ. ಇದು ಎಲ್ಲಿ ಐತಪ್ಪ ಅಂದ್ರೆ ತೋಂಟದಾರದ ಮಾಡೋ ಆಪೋಸಿಟ್ ರೋಡ್ ಹೋಗುತ್ತೆ ನೋಡ್ರಿ, ವಿವೇಕಾನಂದ ರೋಡ್. ಅಲ್ಲಿಂದ ಸೀದಾ ಬಂದ್ರಿ ಅಂದ್ರೆ ಚೇತನ ಕ್ಯಾಂಟೀನ್ ಗದಗ ಸ್ಕ್ಯಾನ್ ಸೆಂಟರ್ ಐತೆ ನೋಡ್ರಿ. ಅದ್ರ ಬಾಜುದಾಗ ಒಂದು ಸ್ಕೂಲ್ ಐತ್ರಿ, ಅದ್ರ ಮುಂದೆ ಗ್ರೌಂಡ್ ಖಾಲಿ ಐತಲ್ಲ, ಅಲ್ಲೇ ಇದನ್ನ ಗದಗ ಉತ್ಸವ ಪ್ರತಿ ವರ್ಷ ಮಾಡ್ತಾರ್ರಿ. ಸೊ ಇದು 2025ಕ್ಕೆ ಈ ರೀತಿ ಸೆಟಪ್ ಮಾಡ್ಯಾರ. ಸೊ ಇದು ಟಿಕೆಟ್ ಕೌಂಟ್ರ್ ಐತ್ರಿ ಇಲ್ಲಿ. ಸೊ ಒಬ್ಬರಿಗೆ 80 ರೂಪಾಯಿ ಟಿಕೆಟ್ ಐತ್ರಿ. ಒಬ್ಬರಿಗೆ 80 ರೂಪಾಯಿ ಎಂಟ್ರಿ ಫೀಸ್ ಇದೆ. 3 ವರ್ಷದ ಮೇಲೆ ಹುಡುಗರು ಅದಾರಂದ್ರೆ ಅವ್ರಿಗೆ 80 ರೂಪಾಯಿ ಎಂಟ್ರಿ ಫೀಸ್ ಐತ್ರಿ. ಎಂಟ್ರಿ ಟಿಕೆಟ್ ನೀವೆಲ್ಲ ನೋಡ್ರಿ, ಈ ಟಿಕೆಟ್ ಇದೆ, ಈ ರೀತಿ ಟಿಕೆಟ್ ಕೊಡ್ತಾರೆ. ಇವನ್ನೆಲ್ಲ ಟಿಕೆಟ್ ತೊಗೊಂಡು ಅಲ್ಲಿ ಹತ್ತಲಿಕ್ಕೆ ಈ ರೀತಿ ರ್ಯಾಕ್ ಮಾಡ್ಯಾರ. ಅಲ್ಲಿ ಸೆಕ್ಯೂರಿಟಿ ನಿಂತಿರ್ತಾರೆ, ಅವನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಅಲ್ಲಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಿದ್ವು, ಆದರೆ ಅವ್ರಿಗೆ ಟಿಕೆಟ್ ತೊಗೊಂಡಿದ್ದಿಲ್ಲ ಅವರು. ಸೊ ಅದಕ್ಕೆ ಅವ್ರನ್ನ ಬಿಡ್ತಾ ಇಲ್ಲ, ಟಿಕೆಟ್ ತೊಗೊಂಬರ್ರಿ ಅಂತ ಕಳಿಸಿದ್ರು. ನಮ್ಮನ್ನು ಟಿಕೆಟ್ ಇದ್ವು. ಸೊ ಈಗ ನಾವು ಎಂಟ್ರಿ ಆಗ್ತಾಯಿದ್ದೀವಿ. ಸೊ ನೋಡ್ರಿ, ಒಳಗೆ ಈ ರೀತಿ ನೀಲಿ ಕಲರಿಂದ ಪೂರ್ತಿ ಲೈಟ್ಸ್ ಹಾಕಿಬಿಟ್ಟಿದ್ರಿ, ಕೂಲರ್ ಇದ್ದು. ಈ ಸತಿ ಎಂಟ್ರೆನ್ಸ್ ಸ್ವಲ್ಪ ವಿಶೇಷ ಮಾಡ್ಯಾರ. ಆ ಸತಿ ನಾ ಬಂದಾಗ ಇಲ್ಲೇ ಪ್ರಾಣಿಗಳು ಇದ್ವು, ಡೈನಾಸೋರು, ಲಯನ್ ಅವೆಲ್ಲ ಇದು. ಈ ಸತಿ ಅಕ್ವೇರಿಯಮ್ಸ್ ಇಟ್ಬಿಟ್ಟಾರ್ರಿ, ಪೂರ್ತಿ ಅಕ್ವೇರಿಯಮ್ಸ್ ಇಟ್ಬಿಟ್ಟಾರ. ಒಳಗೆ ನೀಲಿ ಕಲರಿಂದ ಲೈಟ್ ಹಾಕ್ಯಾರ. ಒಳಗೆ ಕೂಲರ್ ಅದಾವ್ರಿ, AC ಅದಾವು, ಎಲ್ಲ ಬೇರೆ ಬೇರೆ ಅಕ್ವೇರಿಯಮ್ದಾಗ ಬೇರೆ ಬೇರೆ ರೀತಿಯಾದ ಮೀನುಗಳು ಅದಾವ್ರಿ. ಭಾಳ ವಿಪರೀತ ರೀತಿಯಂದು ಮೀನುಗಳು ಅದಾವ್ರಿ. ಎಲ್ಲ ನೋಡ್ರಿ, ನೋಡ್ತಿರ್ಬೋದು, ಫ್ರೆಶ್ ನೀರು ಬೀಳ್ತಾ ಇದೆ. ಮತ್ತು ನೋಡಲಿಕ್ಕೆ ಭಾಳ ಚಲೋ ಐತ್ರಿ ಈ ಸತಿ ಎಂಟ್ರೆನ್ಸ್. ಸೊ ಇಲ್ಲೇ ನೋಡ್ರಿ, ಯಾರ್ದು ನಿಮ್ಮ ಫ್ಯಾಮ್ಲಿ ಇರ್ಬೋದು, ಇಲ್ಲ ನಿಮ್ಮ ಹೆಂಡತಿಯವ್ರು ಇರ್ಬೋದು, ಅವ್ರಿಗೆ ನೀವು ಕರ್ಕೊಂಬಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇದು ಒಂದು ಚಲೋ ಪ್ಲೇಸ್ ಅಂತಲೇ ಹೇಳ್ಬೋದು ರೀ. ಆದರೆ ಯಾಕೋ ಎಂಟ್ರಿ ಫೀಸ್ ಜಾಸ್ತಿ ಐತೆ ಅಂತಲೇ ಅನಿಸ್ತು ನನಗೆ. ಸೊ ಈ ರೀತಿ ನೋಡ್ರಿ, ಅರೌಂಡ್ ಒಂದು 20-25 ಬೇರೆ ಬೇರೆ ಅಕ್ವೇರಿಯಮ್ ಇಟ್ಟಿದ್ರಿ. ಅದ್ರೊಳಗೆ ಬೇರೆ ಬೇರೆ ಥರದ ಮೀನುಗಳು ಇದ್ವು. ಕೂಲರು, AC ಎಲ್ಲ ಹಚ್ಚಿದ್ರಿ, ಯಾಕಂದ್ರೆ ಕಿಟಕಿ ಏನಿದ್ದಿದ್ದಿಲ್ಲ ಅಲ್ಲಿ. ಸೊ ಲೈಟಿಂಗ್ಸ್ ಎಲ್ಲ ಒಳಗಡೆ ಚಲೋ ಐತ್ರಿ ಭಾಳ. ನನ್ನ ಜೊತೆಗೆ ನನ್ನ ಅಳಿಯ, ನನ್ನ ಸೊಸೆ ಎಲ್ಲರೂ ಬಂದಿದ್ರಲ್ರಿ. ನೋಡಿ ಎಲ್ಲ ಭಾಳ ಖುಷಿ ಆಗಕ್ಕೆ ಕುಂತಿದ್ರಿ. ನಾನು ನಮ್ಮ ಫ್ಯಾಮ್ಲಿ ಜೊತೆಗೆ ಇಲ್ಲಿ ಹೋಗಿದ್ದೆ. ನಮ್ಮ ತಾಯಿಯವರು ಕೂಡ ಇಲ್ಲಿ ಬಂದು ಭಾಳ ಎಂಟ್ರೆನ್ಸ್ ನೋಡಿ ಎಲ್ಲ ಭಾಳ ದಂಗ ಅದ್ರಿ ಎಲ್ಲರೂ. ಅದಾದ್ಮೇಲೆ ಸ್ವಲ್ಪ ಎಂಟ್ರಿ ಬಂದ್ರೆ ಇದು ಪೂರ ಕಾಂಚಿಂದಿತ್ತು ರೀ. ಮೇಲೆ ಪೂರ ಕಾಂಚು ಒಳಗಡೆ ನೀರು ಇತ್ತು. ಅದು ಸ್ವಲ್ಪ ಒಂದು 100 ಮೀಟ್ರ್ ಮಟನೇ ಇತ್ತು ರೀ. ಅದು ಮುಗಿಸ್ ಮೇಲೆ ಮತ್ತು ಈ ಕಡೆ ಬಂದ್ವಿ. ಇಲ್ಲಿ ಸೆಕ್ಯೂರಿಟಿ, ಇಲ್ಲಿ ಶಾಪಿಂಗಿಂದ ಐತೆ ನೋಡ್ರಿ, ಇಲ್ಲಿ ಹೋಗ್ರಿ ಅಂತ ಅಂದ. ಇಲ್ಲಿ ನಾವು ಶಾಪಿಂಗಿಂದ ಇತ್ತು ರೀ ಇದು ಒಳಗೆ, ಉತ್ಸವ ಒಳಗೆ. ಸೊ ಇಲ್ಲಿ ನೋಡ್ರಿ, ಬೇರೆ ಬೇರೆ ಥರದ್ದು ಮ್ಯಾಟ್ಸು, ಲೇಡೀಸಿಗೆ ಹಾಕ್ಕೊಳೋ ಅರ್ಬಿ, ಗಂಡ್ಮಕ್ಳಿಗೆ ಹಾಕ್ಕೊಳೋ ಅರ್ಬಿ, ಬೆಡ್ಶೀಟು, ಚಾದರ, ಬುಕ್ ಸ್ಟೋರು, ಸ್ಪ್ರೇ ಸ್ಟೋರು, ಉಪ್ಪಿನಕಾಯಿ, ದಾಣಿ, ಅವು ಎಲ್ಲ ಬೇರೆ ಬೇರೆ ನೋಡಿ. ಗಂಡ್ಮಕ್ಳಿಗೆ ಟೀ ಶರ್ಟು, ಕನಿಷ್ಠ ಒಂದು ಸುಮಾರು 25 ಅಂಗಡಿ ಇದ್ವು ರೀ ಒಳಗೆ. ಬೇರೆ ಬೇರೆ ಥರದ್ದು ಎಲ್ಲ ಇದ್ವು ರೀ. ಹೆಣ್ಮಕ್ಳಿಗೆ ನೈಟ್ ವೇರಿಗಾಗಿರ್ಬೋದು, ದುಪ್ಪಟ್ಟ, ಶೂಸು, ಮತ್ತು ಬುಕ್ ಸ್ಟೋರ್ನ ಇತ್ತು ರೀ ಒಳಗೊಂದು. ನೋಡ್ರಿ, ಇಲ್ಲಿ ನೋಡ್ಬೋದು ನೀವು, ಬೇರೆ ಬೇರೆ ರೀತಿಯಾದ ಅಂಗಡಿಗಳು ಅದಾವೆ ರೀ. ಡೈಲಿ ವೇರ್ಸಿಗೆ ಪ್ಲಾಸ್ಟಿಕ್ ಸಾಮಾನು ಆಗಿರ್ಬೋದು, ಸಾರಿ ಆಗಿರ್ಬೋದು. ಹಂಗಾಗಿ ನೀವು ಸುತ್ತ ಹಾಕ್ಕೊಂತ ಹೋಗ್ಬೇಕಾಗ್ತೈತೆ ರೀ. ಅಷ್ಟು ದೊಡ್ಡ ಅಂಗಡಿ ಸಾಲದವು. ಶಾಲು, ತಳಗೆ ಹಾಕೋ ಮ್ಯಾಟು, ಸೋಫಾಕ್ಕೆ ಹಾಕೋ ಕವರು, ಹೆಣ್ಮಕ್ಳು ವೇರಿಂಗಿನ್ವ ಭಾಳ ಅಂಗಡಿ ಇದ್ವು ರೀ. ಯಾಕಂದ್ರೆ ಹೆಣ್ಮಕ್ಳು ಭಾಳ ಜಾಸ್ತಿ ಬರ್ತಾರೆ ಅನ್ನೋದು ಗೊತ್ತೈತಿ, ಅವರ ಖರೀದಿ ಮಾಡ್ತಾರೆ ಅನ್ನೋದು ಗೊತ್ತೈತಿ. ಅದಕ್ಕೆ ಲೇಡೀಸ್ ವೇರ್ ಶಾಪ್ಸ ಭಾಳ ಹಾಕೊಂಡ್ಬಿಟ್ಟಿದ್ರಿ. ಸೊ ನೋಡ್ರಿ, ಇಲ್ಲಿ ಬುಕ್ಕದ ಅಂಗಡಿ ಇದ್ವು, ಎಲ್ಲ ಬುಕ್ ಎಲ್ಲ ಇಲ್ಲಿ ಇಟ್ಟಿದ್ರಿ. ಅದಾದಮೇಲೆ ಸೋಫಾ ಗಿಫಾ ಇಟ್ಟಿದ್ರಿ. ನಿಮ್ಗೆ ಏನಾರ ಬೇಕಂದ್ರೆ ಆರ್ಡರ್ ಮಾಡಿ ನಮ್ಮ ಕಂಪ್ನಿ ಹತ್ರ ತರಿಸ್ಕೊಡ್ತೇವೆ ಅಂತ ಹೇಳಿದರು. ಅವನು ಎಲ್ಲ ಸ್ವಲ್ಪ ನೋಡಿದ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ದಿನಸಿ ಅಂಗಡಿ ಬರ್ತಾವ್ರಿ, ಎಲ್ಲ ತಿನ್ನೋ ಅಂಗಡಿ ಬರ್ತಾವೆ. ಕಾರ್ನ್ ಅಂಗಡಿ ಬಂದಿತ್ತು. ನಾವು ಮಸಾಲ ಕಾರ್ನ್ ತೊಗೊಂಡಿದ್ವಿ. ರೇಟ್ ಏನು ಜಾಸ್ತಿ ಇಲ್ಲ, 30 ರೂಪಾಯ್ದು ಒಂದು ಕೊಟ್ಟಿದ್ರಿ ಹಾಫ್. ಸೊ ನಾವು ಒಂದು 5 ತೊಗೊಂಡಿದ್ವಿ. ಪೊಟ್ಯಾಟೊ ರೋಲಿಂದಿತ್ತು ಅಂಗಡಿ. ಮತ್ತು ಇಲ್ಲಿ ಕೂಡ ಭಾಳಷ್ಟು ನಿಮ್ಗೆ ಆಟ ಆಡೋ ಗೇಮ್ಸ್ ಅಂಗಡಿ ಅದಾವ್ರಿ. ಈ ಕಡೆ ಎಲ್ಲ ಬಳಿ ಅಂಗಡಿ, ಟ್ಯಾಟೂ ಅಂಗಡಿ, ಸಣ್ಣ ಮಕ್ಕಳಿಗೆ ಹಾಕ್ಕೊಳೋ ಅರ್ಬಿ ಅಂಗಡಿ ಅವೆಲ್ಲ ಅದಾವ್ರಿ. ಮತ್ತು ಇಲ್ಲಿ ಗನ್ ಗೇಮ್ ಇತ್ತು. ಮತ್ತು ರಿಂಗ್ ಒಗಿತಾರೆ ನೋಡ್ರಿ, ಏನಾರ ಸಾಮಾನು ರೊಕ್ಕದ ಮೇಲೆ ಒಗದ್ರೆ ಅದು ನಿಮ್ಮದು. ಮತ್ತು ಅದೇ ರೀತಿ ಫುಟ್ಬಾಲ್ ಗ್ಲಾಸಿಗೆ
ಒದೆಯೋದು ಹೊಡೆಯೋದು ಇಲ್ಲ ಬಾಲ್ ಹೊಡೆಯೋ ಅಂಗಡಿ ಗೇಮ್ಸು ಅವೆಲ್ಲ ಭಾಳ ಥರದ್ದು ಗೇಮ್ಸ್ ಇದ್ದವು ರೀ. ಅದನ್ನು ನೀವು ಹೊಡೆದ್ರಿ ಅಂದ್ರೆ ಅದನ್ನು ನಿಮ್ಗೆ ಎಷ್ಟು ಹಾಕಿರ್ತೀರಿ ಅದ್ರ ಡಬಲ್ ರೊಕ್ಕ ಕೊಡ್ತೀವಿ. ಸಣ್ಣ ಮಕ್ಕಳಿಗೆ ಆಟ ಆಡೋ ಗೇಮ್ಸ್ ಎಲ್ಲ ಇದ್ದವು ರೀ. ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಮಕ್ಕಳಿಗೆ ಆಟ. ಇದು ಒಂದು ಹಾಂಟೆಡ್ ಹೌಸ್ ರೀ. ಇದನ್ನು ನಾನು ಹುಬ್ಳ್ಯಾಗ ಒಮ್ಮೆ ಯಾವುದೋ ಮಾಲಿಗೆ ಹೋಗಿದ್ರಿ. ಟಿಕೆಟ್ ತೊಗೊಂಡು ಒಳಗೆ ಹೋದ್ರೆ ಬೇರೆ ಬೇರೆ ರೀತಿ ಸೌಂಡ್ ಬರ್ತೈತೆ ರೀ ಇಲ್ಲೇ. ಇದು ನೋಡ್ರಿ ಫುಲ್ ದೊಡ್ಡ ಜೋಕಾಲಿ ಇದು. ನಾವು ಹೋದಾಗ ಆವತ್ತಿನ ದಿನ ಇನ್ನೂ ಸ್ಟಾರ್ಟಿಂಗ್ ಅಲ್ರಿ, ಸೊ ಅಷ್ಟು ಜನ ಇದ್ದಿದ್ದಿಲ್ಲ. ಸಾಯಂಕಾಲ ಆಗ್ತಾ ಎಲ್ಲರೂ ಬರಾಕುಂತಿದ್ರಿ. ಸೊ ಇದ್ರ ಟೈಮಿಂಗ್ ಏನಪ್ಪ ಅಂದ್ರೆ 4ರಿಂದ 10 ಗಂಟೆ ಮಟ್ಟ ಇದು ಇರ್ತೈತೆ ರೀ. ಎಲ್ಲ ಮಕ್ಕಳಿಗೆ 3ರಿಂದ ವಯಸ್ಸು ಜಾಸ್ತಿ ಐತಂದ್ರೆ 80 ರೂಪಾಯಿ ಚಾರ್ಜ್ ಇರ್ತೈತೆ ರೀ. ಎಲ್ಲ ಇದ್ರ ಶಾಪಿಂಗ್ ಏರಿಯಾ ಐತಿ, ಸಣ್ಣ ಮಕ್ಳಿಗೆ ತಿನಿಸಿ ಅಂಗಡಿ ಎಲ್ಲ ಅದಾವ್ರಿ ಇಲ್ಲಿ. ನೀವು ಸಾಯಂಕಾಲ ಹೊತ್ತು ಬಂದ್ರೆ ಎಲ್ಲ ಒಂದು ಫ್ಯಾಮ್ಲಿಗೆ ಎಂಟರ್ಟೈನ್ ಮಾಡೋ ಎಲ್ಲ ಸಾಮಾನು ಇಲ್ಲಿ ಅದಾವ್ರಿ. ನೋಡಿರಿ ಇಲ್ಲಿ ನಮ್ಮ ಹಳೆಯ ಆಡಾಕ ಕುಂತಾನ. ಇದಕ್ಕೆ 30 ರೂಪಾಯಿ ಟಿಕೆಟ್ ಇತ್ತು ರೀ. ಒಂದು 10-15 ನಿಮಿಷ ಕೈಲಿನ ತಿರುಗಿಸಕ್ಕೆ ಕುಂತಿದ್ದವ. ಆಟ ಆಡೋ ಜೋಕಾಲಿ ನೋಡ್ರಿ ರೇಟ್ ಎಲ್ಲದಕ್ಕೂ ಬೇರೆ ಬೇರೆ ಇದೆ. ಅದು ಹಾಂಟೆಡ್ ಒಂದು ಪ್ಲೇಸ್ ಅಂತ ತೋರಿಸಿದಲ್ರಿ, ಅದಕ್ಕೆ ಟಿಕೆಟ್ 50 ರೂಪಾಯಿ ಐತ್ರಿ. ಇದಕ್ಕೆ ಟಿಕೆಟ್ 100 ರೂಪಾಯಿ ಐತ್ರಿ ಒಬ್ಬರಿಗೆ. ಮತ್ತು ಇದಕ್ಕೂ ಟಿಕೆಟು ನೋಡ್ರಿ ಒಂದು ನಾನು ಆಡಿದ್ದೆ ಅದು 70 ರೂಪಾಯಿ ಐತ್ರಿ. ಮತ್ತು ಅದು ತಿರ್ಕೋಂತ ಮ್ಯಾಲೆ ಹೋಗುತ್ತೆ ನೋಡ್ರಿ, ಒಂದು ಲಾಸ್ಟಿಗೆ ಐತೆ, ಅದನ್ನು ನಾನು ತೋರಿಸ್ತೇನೆ. ಅದಕ್ಕೆ 120 ರೂಪಾಯಿ ರೀ ಒಬ್ಬರಿಗೆ. ಇವೆಲ್ಲ ಗಾಡಿಗೆ ಇಲ್ಲಿ ನೋಡ್ರಿ ಪೊಟ್ಯಾಟೊ ರೋಲ್ಸ್ ಅದಾವು, ಮತ್ತು ಕಾರ್ನ್ಸ್ ಅದಾವು, ಐಸ್ ಕ್ರೀಮ್ ತಿನ್ಲಿಕ್ಕೆ ಮಕ್ಳಿಗೆ ಅದಾವು, ಮತ್ತು ಕಾಟನ್ ಕ್ಯಾಂಡಿ ಐತ್ರಿ ಮಕ್ಕಳಿಗೆಲ್ಲ ತಿನ್ಲಿಕ್ಕೆ. ಇದು ನೋಡ್ರಿ ಇದಕ್ಕೆ ಒಬ್ಬರಿಗೆ 120 ರೂಪಾಯಿ ಟಿಕೆಟ್ ರೀ. ನಮ್ಮವ್ರು ಹೋಗಿದ್ರಿ ಇವನು ಕೂಡ ಆಡಕ್ಕೆ ಒಂದು ಗೇಮು. 120 ರೂಪಾಯಿ ಟಿಕೆಟ್ ರೀ. ಇದಕ್ಕೆ ಮ್ಯಾಲಿನ ಮಟ್ಟ ತೊಗೊಂಡು ಹಗರ್ಕ ಮತ್ತು ತೊಳಗೆ ತೊಗೊಂಬರ್ತಾರೆ. ಐಸ್ ಕ್ರೀಮ್ನ ಎಲ್ಲ MRP ರೇಟ್ನಾಗ ಐತ್ರಿ. ಇಲ್ಲಿ ನೋಡ್ರಿ ಇದು ಬುಲ್ ಐತಲ್ಲ, ಇದ್ರ ಮೇಲೆ ಕುಂದಿರ್ಬೇಕು, ಇನ್ನು ಚಾಲೂ ಮಾಡ್ತಾರೆ. ಇದು ಮೇಲೆ ತಳಗ ಆಗುತ್ತೆ ರೀ. ಮತ್ತು ಬಿದ್ದರೆ ಮತ್ತೆ ಹತ್ಬೇಕು. ಸಣ್ಣ ಮಕ್ಳಿಗೆ ಇದು ಮ್ಯಾಲೆ ಹಗರ್ಕ ಅಡ್ಡಾಡ್ಕೊಂತ ಮ್ಯಾಲೆ ಹೋಗ್ಬೇಕು ರೀ, ಮತ್ತು ತಳಗೆ ಬರಬೇಕು. ಆ ಆಟ ಸ್ಪಂಜಿ ಇರ್ತೈತೆ ರೀ. ಇದೆಲ್ಲ ಅಲ್ಲೂ ಜಾರ್ಬಂಟ್ರಿ, ಅಲ್ಲಿಂದ ಜಾರಬೇಕಾಗ್ತಿರ್ತೈತಿ. ಇದೇ ರೀತಿ ಭಾಳಷ್ಟು ಅಂಗಡಿ ಅದಾವೆ ರೀ. ಅದಾದ್ರೆ ಅದು ಮ್ಯಾಲೆ ತಿರುಗೋ ಜೋಕಾಲಿ ಐತೆ ನೋಡ್ರಿ, ಅದು ಎಲ್ಲರ್ಕಿನ್ನ ಚಲೋ ಐತೆ ರೀ. ಅದಾದ್ರೆ ಸ್ವಲ್ಪ ಜನ ಕಡಿಮೆ ಇದ್ದಿದ್ದಕ್ಕೆ ಇದು ನೋಡ್ರಿ ಕುದುರೆ ಮೇಲೆ ಮಕ್ಕಳಿಗೆ ಕುಂದ್ರಕ್ಕೆ ಇದು ಒಂದು ಗೇಮ್ ಇತ್ತು ರೀ ಇಲ್ಲಿ. ಮತ್ತು ಮೋಟ್ರ್ ಸೈಕಲ್ ಅದಾವು, ಕಾರ್ ಗಾಡಿ ಅದಾವು. ಮಕ್ಕಳಿಗೆ ಆಟ ಆಡೋಕೆ ಎಂಟರ್ಟೈನ್ಮೆಂಟಿಗೆ ನೋಡ್ರಿ ಭಾಳ ಸೂಪರ್ ಪ್ಲೇಸ್ ಅಂತಲೇ ಇದು ಹೇಳ್ಬೋದು. ನೀವು ಕೂಡ ನಿಮ್ಮ ಫ್ಯಾಮ್ಲಿ ಜೊತೆಗೆ ಮಕ್ಕಳ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತೀರಂದ್ರೆ ಗದಗ್ನಾಗ ಇದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ತಿಂಗಳು 20ನೇ ತಾರೀಕಿನ ಮಟ್ಟ ಇರ್ತೈತೆ ರೀ ಅಂತ ಅಲ್ಲೇ ಒಬ್ಬರು ಅಣ್ಣ ತಿಳಿಸ್ಕೊಟ್ರು. ಸೊ ನಾವು 6:30 ಸುಮಾರು ಬಂದಿದ್ವಿ. 8ರ ಮಟ್ಟ ಭಾಳ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಎಲ್ಲರ ಫ್ಯಾಮ್ಲಿ ಸೇರಿದ್ವಿ, ನಕ್ವಿ, ಆಟ ಆಡಿದ್ವಿ, ಎಲ್ಲ ಭಾಳ ಮಜಾ ಆಯ್ತು ರೀ. ಲಾಸ್ಟಿಗೆ ಎಕ್ಸಿಟಿಗೆ ಇಲ್ಲಿಂದ ಮುಂದೆ ಜೋಕಾಲಿ ಐತೆ, ಅಲ್ಲಿಂದ ನಾವು ಹೊರಗೆ ಹೋಗೋ ದಾರಿ ಇರ್ತೈತೆ ರೀ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಇವತ್ತಿನ ವ್ಲಾಗು ಚಲೋ ಅನಿಸಿರ್ಬೇಕು ನಿಮ್ಗಂತ ಅನ್ಕೊತೀನಿ. ಸಿಗೋಣ ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು. ನಮ್ಮ ಪಿಕ್ಸ್ ನೋಡಿರಿ, ನಮ್ಮ ವೈಫ್ ಜೊತೆಗೆ, ನಮ್ಮ ಸೊಸೆ ಜೊತೆಗೆ ಮತ್ತು ನಮ್ಮ ಫ್ಯಾಮ್ಲಿ ಜೊತೆಗೆ ಪಿಕ್ಸ್ ತಗೊಂಡಿದ್ದು ಇಲ್ಲಿ ಹಾಕಿದ್ದೀನಿ. ಸಿಗೋಣ ಹೊಸ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.